ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ನಟ ಪ್ರಥಮ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ನಟ ಪ್ರಥಮ್ ವಿರುದ್ಧ ಧಿಕ್ಕಾರಕ್ಕೋಗಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಹಾಕಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದರಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ ಗುಡಿಜಾ ಇವರು ನಟ ಪ್ರಥಮ್ ವಿರುದ್ಧ ಹರಿಹಾಯ್ದು ಸಂವಿಧಾನದಲ್ಲಿ ಯಾವುದೇ ಲೋಪ ಇಲ್ಲ, ನಿನ್ನಲ್ಲಿ ಲೆಕ್ಕವಿಲ್ಲದಷ್ಟು ಲೋಪವಿದೆ, ಇವತ್ತು ನೀನು ಮಾತನಾಡುತ್ತಿರುವುದೇ ಸಂವಿಧಾನದ ಮೇಲೆ ಎಂದು ಕಿಡಿಕಾರಿದ್ರು. ಅದರ ಜೊತೆಯಲ್ಲಿ ನಟ ಪ್ರಥಮ್ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾಗ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ, ಆತನ ವಿರುದ್ಧ ಸಂಬಂಧಪಟ್ಟು ಅಧಿಕಾರಿಗಳು ಸುಮೋಟೋ ಕೇಸ್ ದಾಖಲಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಸಾಂಕೇತಿಕವಾಗಿ ಗೋಕಾಕ್ ತಾಲೂಕಿನ ಎಲ್ಲ ಜನರು ಸೇರಿ ಇವತ್ತು ನಾವು ಪ್ರತಿಭಟನೆ ಈ ಪ್ರಥಮ್ ವಿರುದ್ಧ ಹಮ್ಮಿಕೊಂಡಿದ್ದೇವೆ. ವಿಷಯ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಲೋಪಾಲ್ಸ್ ಇದೆ ಮತ್ತು ಏನು ನಮಗೆ ಕೊಟ್ಟಿರುವಂತಹ ವಾಕ್ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡುತ್ತಿರುವ ಈ ನಾಲಾಯಕ್ ಪ್ರಥಮ್ನನ್ನು ಕೂಡಲೇ ಈತನ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿ, ಯಾಕಂದ್ರೆ ಸಮಾಜ ಕಲ್ಯಾಣ ಇದೆ ನಮಗೋಸ್ಕರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರೇ ಮಾತಾಡಿದ್ರು ಸಹಿತ ಅವರ ಮೇಲೆ ನಿರ್ದೇಶನವಾಗಿ ಕ್ರಮ ಕೈಗೊಳ್ಳಲು ಸಮಾಜ ಕಲ್ಯಾಣ ಇದೆ. ಆದ್ರಿಂದ ದಯಮಾಡಿ ನಾವು ಇವತ್ತೇನು ತಹಸೀಲ್ದಾರ್ ಮೂಲಕ ಪೊಲೀಸ್ ಮಹಾನಿರ್ದೇಶಕರು ಬೆನ್ನೂರು ಇವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯಲ್ಲಿ ಏನಿದೆ ಅಂದ್ರೆ ಈ ಏನು ಪ್ರಥಮ್ ನಾಲಾಯಕ ಈತನು ಬಾಬಾ ಸಾಹೇಬ್ ಬಗ್ಗೆ ಅಸಹ್ಯವಾಗಿ ಮಾತನಾಡಿದನ, ಅದೇನಂದ್ರ 60 ವರ್ಷ ಆದ್ಮೇಲೆ ನಾನು ಸ್ವರ್ಗಕ್ಕೆ ಹೋಗಿ ಅವ್ರ ಜೊತೆ ಈ ಸಂವಿಧಾನ ಬರೆದಿರುವಂತದ್ದು ಚರ್ಚೆ ಮಾಡ್ತಾನಂತೇಳಿ ಈ ನಾಲಾಯಕ್ ಹೇಳ್ತಾನ. ಇವನಿಗೆ ನಾಚಿಕೆ ಬರಬೇಕು, ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದೆ ಕೂಡಲೇ ಇವನು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ಇವಾಗ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದೀವಿ, ಬರುವಂತ ದಿನಮಾನಗಳಲ್ಲಿ ಏನಾರು ಕ್ಷಮೆ ಕೇಳಿಲ್ಲ ಅಂದ್ರ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಇದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೀರಾ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಬಿಗ್ ಬಾಸ್ ನಲ್ಲಿ ಈತನು ಆತ್ಮಹತ್ಯೆಗೆ ಯತ್ನ ಮಾಡಿದಾನೆ. ಪೊಲೀಸ್ ಇಲಾಖೆದವರು ಸ್ವಯಂ ಪ್ರೇರಿತವಾಗಿ ಇವನ ಮೇಲೆ ದೂರು ದಾಖಲು ಮಾಡ್ಕೋಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ನೀವು ಎಷ್ಟೋ ಪೊಲೀಸ್ ಇಲಾಖೆದವರು ಕೆಲಸ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಮೇಲೆ ಬಹಳ ಗೌರವ ಇದೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ. ಒಂದು ಇನ್ಸಿಡೆಂಟ್ ಆಗಿದೆ, ಆತನ ಇನ್ನೊಬ್ಬರ ಜೊತೆ ಜಗಳ ಮಾಡಿರ್ತಾನ, ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿರ್ತೈತಿ. ಆ ಕೇಸ್ ಆದಾಗ ಆ ಕೇಸನ್ನ ಯಾಕೆ ತಗೊಂಡಿರಿ ಅಂತೇಳಿ ಪೊಲೀಸ್ ಇಲಾಖೆದವರಿಗೆ ಪ್ರಶ್ನೆ ಮಾಡ್ತಾನ. ಅಲ್ಪ ನೋಡೋ, ನೀ ಪೊಲೀಸ್ ಕೇಸ್ ಮಾಡಿದಿ, ಅದನ್ನ ಎನ್ಕ್ವೈರಿ ಮಾಡೋರು, ಅದನ್ನ ಪರಿಶೀಲನೆ ಮಾಡೋರು ಅದ್ರದ್ದೇ ಆದಂತ ಪೊಲೀಸ್ ಇಲಾಖೆ ಇದೆ, ಅವರನ್ನ ನೀನು ಪ್ರಶ್ನೆ ಮಾಡಬೇಡ. ಇವತ್ತು ನಾವೆಲ್ಲರೂ ಸೇರಿ ಈತನ ಹೇಳಿಕೆಯನ್ನು ಬಹಳ ಕಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಮಹಿಳಾ ದಲಿತ ಅಧ್ಯಕ್ಷ ಮಂಜುಳಾ ರಾಮಗಾನಹಟ್ಟಿ ಇವರು ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನವನ್ನ ಜಗತ್ತೇ ನಂಬಿರುವಾಗ ನಟ ಪ್ರಥಮ್ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನ ನೋಡಿದ್ರೆ ಆತನನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕು ಹಾಗೂ ಬಾಬಾ ಸಾಹೇಬ್ರ ಬೂಟಿನ ಧೂಳಿಗೂ ಸಮನಲ್ಲ. ನಟ ಪ್ರಥಮ್ ಎಂದು ಕಿಡಿಕಾರಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಪ್ರಥಮ್ಗೆ ಧಿಕ್ಕಾರ ಕೂಗುತ್ತಾ ತೆರಳಿ ತಹಸೀಲ್ದಾರ್ ಮುಖಾಂತರ ಪೊಲೀಸ್ ಮಹಾನಿರ್ದೇಶಕರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮನವಿ ಮೂಲಕ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಲು ತಡ ಮಾಡಿದ್ದಕ್ಕಾಗಿ ಗೋಕಾಕ್ ತಹಸೀಲ್ದಾರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ ಗುಡಿಜಾ, ಸತೀಶ್ ಹರಿಜನ್, ಗೋವಿಂದ ಕಳ್ಳಿಮನಿ, ಸುಧೀರ್ ಜೋಡಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುರೇಶ್ ಕುಮರೇಶಿ, ರಮೇಶ್ ಹರಿಜನ್, ಶೆಟ್ಟಪ್ಪ ಮೇಸ್ತ್ರಿ, ಮಂಜುಳಾ ರಾಮಗಾನಹಟ್ಟಿ ಸೇರಿದಂತೆ ಮತ್ತಿತರ ದಲಿತ ಮುಖಂಡರು ಭಾಗಿಯಾಗಿದ್ದರು.